ಕೊನೆಗೂ ಬಜೆಟ್ ಮಂಡನೆ ಆಗೇ ಬಿಡ್ತು. ಕರ್ನಾಟಕದಲ್ಲಿ ಬರೋಬ್ಬರಿ 4 ಲಕ್ಷ ಕೋಟಿ ರೂಪಾಯಿ ವಲಯವಾರು ವಿಂಗಡಣೆ ಮಾಡಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇಲ್ಲಿಗೆ ಬಂದಿರುವ ಇಂಪಾರ್ಟೆಂಟ್ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಮಾಹಿತಿ, ಉಚಿತ ಬಸ್ ಶಕ್ತಿ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್, ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ಏನಾದರೂ ಜಾನುವಾರುಗಳಿದ್ರೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಪ್ಡೇಟ್ಸ್ಗಳು, ಹೊಸ ರೂಲ್ಸ್ಗಳು ಮತ್ತೆ ಎಲ್ಲ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಒತ್ತಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮೊದಲಿಗೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಗೇ ಬಿಡ್ತು. ಈ ಒಂದು ಬಜೆಟ್ ನಲ್ಲಿ ಬರೋಬ್ಬರಿ 4 ಲಕ್ಷ ಕೋಟಿ ರೂಪಾಯಿ 2025-26ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರ ಆಗಿರುವಂತದ್ದು ವಲಯವಾರು ವಿಂಗಡಣೆ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೊದಲಿಗೆ ಹೇಳೋದಾದ್ರೆ ಇದು ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್, ಮತ್ತೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕದ ಜನರಿಗೆ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಎದಕ್ಕಂದ್ರೆ ಬರೋಬ್ಬರಿ ಈ ಬಾರಿ ಗ್ಯಾರಂಟಿ ಯೋಜನೆಗಳಿಗಂತಾನೆ ಬರೋಬ್ಬರಿ 51,300 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿರುವ ಒಂದು ಗುಡ್ ನ್ಯೂಸ್ ಮಾಹಿತಿ. ಅಂದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಒಂದು ಯೋಜನೆಗಳ ಒಂದು ತಡ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಸಿದ್ದರಾಮಯ್ಯನವರು ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಗೆ 5,300 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಯಲ್ಲಿ ಮಾಡಲಿದ್ದಾರೆ. ಪ್ರತಿ ವರ್ಷ 5,300 ಕೋಟಿ ರೂಪಾಯಿ ಅಂದ್ರೆ ನೀವು ಲೆಕ್ಕ ಹಾಕಿ, ಈ ಒಂದು ಯೋಜನೆಗೆ ಮತ್ತಷ್ಟು ಒಂದು ಶಕ್ತಿ ಸಿಗಲಿದೆ ಅಂತ ಹೇಳ್ಬಹುದು. ಮತ್ತಷ್ಟು ಸುಲಭ ಮಾಡಲಿದ್ದಾರೆ ಈ ಒಂದು ಬಸ್ ಪ್ರಯಾಣವನ್ನ. ಹೆಚ್ಚುವರಿ ಬಸ್ಗಳನ್ನ ಬಿಡುಗಡೆ ಮಾಡಬಹುದು. ಈಗ ಬಸ್ಗಳಲ್ಲಿ ತುಂಬಾ ರಶ್ ಆಗ್ತಾ ಇದೆ. ಮಹಿಳೆಯರು ಬಸ್ಗಳನ್ನ ಹತ್ತೋದ್ರಿಂದ ಪುರುಷರಿಗೆ ಬಸ್ಗಳನ್ನ ಹತ್ತಲು ಜಾಗ ಇರ್ತಾ ಇಲ್ಲ. ಹೀಗಾಗಿ ಈ ಒಂದು ಯೋಜನೆಗೆ 5,300 ಕೋಟಿ ರೂಪಾಯಿ, ಮತ್ತೆ ಬಂಪರ್ ಯೋಜನೆ ಗೃಹ ಜ್ಯೋತಿಗೆ 10,100 ಕೋಟಿ ರೂಪಾಯಿ ಅನುದಾನ ಬಿಡಲಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬರೋಬ್ಬರಿ 28,000 ಕೋಟಿ ಅನುದಾನ. ಹೌದು, 28,000 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಬರೋಬ್ಬರಿ 28,000 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ. ಈ ಮೂಲಕ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಆಗಲಿದೆ. ಮತ್ತೆ ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಗ್ಯಾರಂಟಿಗಳಿಂದ ಸಾಕಷ್ಟು ಜನ ಈ ಒಂದು ಲಾಭವನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಈ ಒಂದು ಯುವ ನಿಧಿ ಆಗಿರ್ಬೋದು, ಮತ್ತೆ ಇದು ಒಂದು ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಶಕ್ತಿ ಯೋಜನೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ 5 ವರ್ಷದವರೆಗೂ ಕಂಟಿನ್ಯೂ ಮಾಡೋದಾಗಿ ಭರವಸೆ ಕೊಟ್ಟಿದ್ದು ಚುನಾವಣೆ ಮುಂಚೆ. ಅದೇ ಪ್ರಕಾರ ಈಗ 2ನೇ ವರ್ಷಕ್ಕೂ ಕೂಡ ಮತ್ತೆ ಇದನ್ನ ಕಂಟಿನ್ಯೂ ಮಾಡಲಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಸ್ಥಗಿತ ಮಾಡೋದಿಲ್ಲ ಎಂಬುವ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಮೂಲಕ ಕಾಂಗ್ರೆಸ್ ಕೊಟ್ಟ ಒಂದು ಭರವಸೆ ಉಳಿಸಿದಂತಾಗಿದೆ ಅಂತಾನೆ ಹೇಳ್ಬೋದು. ಈ ಬಾರಿಯೂ ಕೂಡ ಬರೋಬ್ಬರಿ ಒಂದಲ್ಲ ಎರಡಲ್ಲ 51,300 ಕೋಟಿ ರೂಪಾಯಿ ಅನುದಾನವನ್ನ ಪಂಚ ಗ್ಯಾರಂಟಿ ಯೋಜನೆಗಳಿಗಂತಲೇ ಮೀಸಲಿಟ್ಟಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಆಗಿರೋದ್ರಿಂದ ನೀವು ಕೂಡ ಈ ಒಂದು ವಿಡಿಯೋನ ಬೇಗನೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಿಮಗೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ಹೊಸ ರೂಲ್ಸ್, ಬಲವಂತವಾಗಿ ವಸೂಲಿಗಳಿದ್ರೆ ಸಾಲ ಬಡ್ಡಿ ಮನ್ನಾ, ಕೂಡಲೇ ಒತ್ತೆ ಇಟ್ಟ ಆಸ್ತಿ ವಸ್ತು ಬಿಡುಗಡೆ ಮಾಡಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ನಿಯಮ ಜಾರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೌದು ಗೆಳೆಯರೆ, ಪ್ರತಿಬಂಧಕ ವಿಧೇಯಕ 2025 ಮಂಡಿಸಲಾಗಲಿದೆ. ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರನಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುವುದು ನಿಷಿದ್ಧ ಮಾಡಲಾಗಿದೆ. ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗದವರಿಗೆ ಬಳಿ ಬಲವಂತ ಮಾಡಿದರೆ ಸಾಲಗಾರ ಪಡೆದಿರುವ ಸಾಲ ಮತ್ತು ಬಡ್ಡಿ ಮನ್ನಾ ಆಗಿದೆ ಎಂದು ಭಾವಿಸಬೇಕು ಎನ್ನುವ ಮಹತ್ವದ ಅಂಶವನ್ನ ವಿಧೇಯಕದಲ್ಲಿ ಸೇರ್ಪಡೆ ಮಾಡಲಿದ್ದಾರೆ. ಈ ಮೂಲಕ ಏನಾದರೂ ಸಾಲ ಮಾಡಿದವರಿಗೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು. ಬನ್ನಿ ಗೆಳೆಯರೆ, ಈಗ ಮತ್ತೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಗ್ಗೆನೂ ಕೂಡ ನಾವು ಮಾಹಿತಿ ನೋಡೋಣ. ಕರ್ತವ್ಯ ನಿರತ ಕಟ್ಟಡ ಕಾರ್ಮಿಕರಿಗೆ ಮೃತಪಟ್ಟರೆ 8 ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಹೌದು, ಬಜೆಟ್ ನಲ್ಲಿ ಕಾರ್ಮಿಕ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯನವರು ವಿಶೇಷ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ನೀಡುವ ಸಲುವಾಗಿ 31 ಜಿಲ್ಲೆಗಳಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ವಸತಿ ಶಾಲೆಗಳನ್ನ ನಿರ್ಮಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮುಖಾಂತರ ನಿರ್ವಹಣೆ ಮಾಡಲಾಗುತ್ತೆ. ಇದಕ್ಕೆ 750 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಅಂತ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜ ಮರಣ ಹೊಂದಿದಲ್ಲಿ ಎಕ್ಸ್ ಗ್ರೇಷಿಯಾ ಮೊತ್ತವನ್ನು 75,000 ರೂಪಾಯಿಂದ 1.5 ಲಕ್ಷ ರೂಪಾಯಿವರೆಗೂ, ಮತ್ತು ಕೆಲಸದ ಸ್ಥಳದಲ್ಲಿ ಮರಣ ಹೊಂದುವ ಕಾರ್ಮಿಕರ ಅವಲಂಬಿತರಿಗೆ ಪರಿಹಾರದ ಮೊತ್ತವನ್ನು 5 ಲಕ್ಷ ರೂಪಾಯಿಂದ 8 ಲಕ್ಷ ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯನವರು ಬಜೆಟ್ ವೇಳೆ ಮಾಹಿತಿ ಕೊಟ್ಟಿದ್ದಾರೆ.
ಮತ್ತೊಂದು ಬಜೆಟ್ನಲ್ಲಿ ಹೊಸ ಅಪ್ಡೇಟ್, ಹೊಸ ಒಂದು ಘೋಷಣೆ. ಜಾನುವಾರುಗಳ ಆಕಸ್ಮಿಕ ಸಾವಿಗೂ ಕೂಡ ನೀಡುವ ಪರಿಹಾರ ಮೊತ್ತವನ್ನು 15,000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಗ್ಯಾರಂಟಿ ಯೋಜನೆಗಳ ಇತರ ಜನಪರ ಯೋಜನೆಗಳನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳಲಾಗಿದೆ. ಈ ಬಾರಿ ಬಜೆಟ್ 4 ಲಕ್ಷ ಕೋಟಿ ರೂಪಾಯಿ ಇದೆ. ಕೃಷಿ ಮತ್ತು ಇತರ ದಾಖಲೀಕರಣ ಸೇರಿದಂತೆ ಗ್ರಾಮೀಣ ಜನರ ಅಭಿವೃದ್ಧಿಗೂ ಕೂಡ ಶ್ರಮಿಸಲಾಗುತ್ತೆ. ಶಿಕ್ಷಣ, ಆರೋಗ್ಯಕ್ಕೆ ಒತ್ತು ಕೊಡಲಾಗುತ್ತೆ. ನಗರ ಅಭಿವೃದ್ಧಿಗೂ ಕೂಡ ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಬೆಂಗಳೂರಿನ ಅನುದಾನ 7,000 ಕೋಟಿ ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ ಅಂತ ಇಲ್ಲಿ ಹೇಳಬಹುದು. ಮತ್ತು ಜಾನುವಾರುಗಳ ಆಕಸ್ಮಿಕ ಸಾವಿಗೆ 15,000 ರೂಪಾಯಿಗಳ ಪರಿಹಾರ ಹಣವನ್ನ ಹೆಚ್ಚಳ ಮಾಡಲಾಗುತ್ತೆ ಎಂಬುವ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮತ್ತೆ ರೈತರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ ರೈತರಿಗೆ ಗುಡ್ ನ್ಯೂಸ್. ಈ 2 ಬ್ಯಾಂಕುಗಳಲ್ಲಿ ಏನಾದರೂ ಸಾಲ ಮಾಡಿದ್ರೆ ಅದರ ಬಡ್ಡಿ ಮನ್ನಾ ಆಗಲಿದೆ. ಮತ್ತೆ 37 ಲಕ್ಷ ರೈತರಿಗೆ 28,000 ಕೋಟಿ ರೂಪಾಯಿ ಸಾಲ ವಿತರಿಸುವ ಗುರಿಯನ್ನ ಹೊಂದಲಾಗಿದೆ. ಸುಸ್ತಿ ಸಾಲಗಳ ಮೇಲಿನ ಬಡ್ಡಿಯನ್ನ ಮನ್ನಾ ಮಾಡಲಾಗುತ್ತದೆ ಅಂತ ರೈತರಿಗೆ 3 ಗುಡ್ ನ್ಯೂಸ್ ಬಂದಿದೆ. ಮೊದಲಿಗೆ 28,000 ಕೋಟಿ ರೂಪಾಯಿ ಹೊಸ ಸಾಲವನ್ನ ವಿತರಣೆ ಮಾಡುವುದು. ಮತ್ತೆ 2 ಬ್ಯಾಂಕುಗಳಲ್ಲಿ ಏನಾದರೂ ರೈತರು ಸಾಲ ಮಾಡಿದ್ರೆ ಅದರ ಮೇಲಿರುವ ಬಡ್ಡಿ ಮಾತ್ರ ಮನ್ನಾ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗೋದಿಲ್ಲ. 2 ಬ್ಯಾಂಕುಗಳಲ್ಲಿ ರೈತರ ಸಾಲದ ಬರೋಬ್ಬರಿ 240 ಕೋಟಿ ರೂಪಾಯಿ ಬಡ್ಡಿ ಕರ್ನಾಟಕ ಸರ್ಕಾರ ಮನ್ನಾ ಮಾಡುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರವೇ ರೈತರ ಬಡ್ಡಿಯನ್ನ ಪಾವತಿ ಮಾಡುತ್ತೆ. ಜೊತೆಗೆ 37 ಲಕ್ಷ ರೈತರಿಗೆ ಸಾಲಕ್ಕಾಗಿ 28,000 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಲಿದ್ದಾರೆ. ಮತ್ತೆ ಯಶಸ್ವಿನಿ ಯೋಜನೆಯಡಿಯಲ್ಲಿ 700 ನೆಟ್ವರ್ಕ್ ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಮಾಹಿತಿ ಇಲ್ಲಿ ಬಂದಿರುವಂತದ್ದು. ಇದು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. ಮತ್ತೆ ರೈತರಿಗೆ ಬಡ್ಡಿ ಮನ್ನಾ ಆಗುವ 2 ಬ್ಯಾಂಕುಗಳು ಯಾವುದು ಹೇಳಲೇ ಇಲ್ಲ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಡಿಸಿಸಿ ಬ್ಯಾಂಕ್ಗಳಲ್ಲಿ ಏನಾದರೂ ರೈತರು ಸಾಲ ಮಾಡಿದ್ರೆ ಅದರ ಮೇಲಿನ ಬಡ್ಡಿ ಮಾತ್ರ ಮನ್ನಾ ಮಾಡ್ತಾರೆ. ಎರಡನೇ ಬ್ಯಾಂಕು ಪಿಕಾರ್ಡ್ ಬ್ಯಾಂಕ್. ಹೌದು, ಪಿಕಾರ್ಡ್ ಬ್ಯಾಂಕ್ಗಳಲ್ಲಿ ಏನಾದರೂ ರೈತರು ಸಾಲ ಮಾಡಿದ್ರೆ ಅದರ ಮೇಲಿರುವ ಬಡ್ಡಿ ಕಟ್ಟುವ ಹಾಗಿಲ್ಲ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ತಾ ಇರಿ. ಬನ್ನಿ ಈಗ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತ ನಾವು ನೋಡ್ತಾ ಹೋಗೋಣ. ಅದೇನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಮಾಹಿತಿ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ತುಂಬಾ ಮಹಿಳೆಯರಿಗೆ 3 ತಿಂಗಳಿಂದ ಪೆಂಡಿಂಗ್ ಇದೆ. ಆದ್ರೆ ಸರ್ಕಾರ 1 ವಾರದಿಂದ, ಅಂದ್ರೆ ಗೆಳೆಯರು ಹೇಳೋದಾದ್ರೆ ಮಾರ್ಚ್ ತಿಂಗಳ ಮೊದಲ ದಿನದಿಂದಲೇ ಹಣ ಟ್ರಾನ್ಸ್ಫರ್ ಮಾಡಲು ಪ್ರಾರಂಭ ಮಾಡಿದೆ. ಈಗಾಗಲೇ ಬಹುತೇಕ 31 ಜಿಲ್ಲೆಗಳಲ್ಲಿ 20 ಜಿಲ್ಲೆಗಳಿಗೆ ಹಣ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿದೆ. ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು. ಹೀಗಾಗಿ ನಾವು ನಿಮಗೋಸ್ಕರ ಒಂದು ಅಪ್ಡೇಟ್ ತಂದಿದ್ದೇವೆ. ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಬರುತ್ತೆ. ಹೌದು, 3 ತಿಂಗಳಿಂದ ಹಣ ಎದಕ್ಕೆ ಬಂದಿಲ್ಲ ಅಂದ್ರೆ ಆ ಒಂದು ಟ್ರಾನ್ಸ್ಫರ್ ಕೆಲಸವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವೊಂದು ಡೀಟೇಲ್ಸ್ಗಳು ಕಡಿಮೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಾತ್ಕಾಲಿಕವಾಗಿ 2 ತಿಂಗಳಿಂದ ಕಳಿಸಿದ್ದಿಲ್ಲ. ಆದ್ರೆ ಮಾರ್ಚ್ ತಿಂಗಳಿಂದ ಎಲ್ಲರಿಗೂ ಕೂಡ ಹಣ ಬರಲು ಶುರುವಾಗಿದೆ. ಮತ್ತೆ ಕೊಟ್ಟ ಮಾತಿನಂತೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಯಜಮಾನಿಗೂ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುವುದು ಖಚಿತ, ಗ್ಯಾರಂಟಿ. ಈ ಒಂದು ಯೋಜನೆಗಂತಲೇ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ 28,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಇದು ಒಂದು ದೊಡ್ಡ ಅಮೌಂಟ್ ಅಂತಾನೆ ಹೇಳಬಹುದು. ಹೀಗಾಗಿ ಈ ವರ್ಷ 2,000 ರೂಪಾಯಿ ಪ್ರತಿ ತಿಂಗಳು ಬರುವುದು ಬಹುತೇಕ ಎಲ್ಲರಿಗೂ ಗ್ಯಾರಂಟಿ ಅಂತಾನೆ ಹೇಳಬಹುದು. ಕೊಟ್ಟ ಮಾತಿನಂತೆ 2,000 ರೂಪಾಯಿ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಬರುತ್ತೆ. ಮತ್ತೆ ಅನಧಿಕೃತ BPL ಕಾರ್ಡುಗಳನ್ನ ರದ್ದು ಮಾಡಲಾಗ್ತಾ ಇದೆ. ಇದು ಒಂದು ಕೆಲಸ ಕೂಡ ನಡೆದಿದೆ. ಯಾಕಂದ್ರೆ ತುಂಬಾ ಜನ ಫೇಕ್ ಇನ್ಫಾರ್ಮೇಶನ್ ಕೊಟ್ಟು BPL ಕಾರ್ಡ್ಗಳನ್ನ ಪಡೆದುಕೊಂಡು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದುಕೊಂಡಿದ್ದಾರೆ. ಶ್ರೀಮಂತರು ಕೂಡ ಈ ಒಂದು ಯೋಜನೆಗಳ ಲಾಭವನ್ನ ಪಡೆದುಕೊಂಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ತುಂಬಾನೇ ಕೋಟಿ ಲೆಕ್ಕದಲ್ಲಿ ನಷ್ಟವಾಗ್ತಾ ಇರುವಂತದ್ದು. ಹೀಗಾಗಿ BPL ಕಾರ್ಡ್ಗಳ ಸರ್ವೆ ಕೂಡ ಪ್ರಾರಂಭವಾಗಿರೋದ್ರಿಂದ ಈ ಒಂದು ಯೋಜನೆಗಳನ್ನ 2 ತಿಂಗಳಿಂದ ಸ್ವಲ್ಪ ಹೋಲ್ಡ್ ನಲ್ಲಿ ಇಡಲಾಗಿತ್ತು. ಬನ್ನಿ ಗೆಳೆಯರೇ, ಈಗ ಇಂಪಾರ್ಟೆಂಟ್ ಮಾಹಿತಿ ಇನ್ನೊಂದು ಏನಪ್ಪಾ ಅಂದ್ರೆ ನೋಡೋಣ. ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆಯ ಸಾಲ. ಒಟ್ಟು ಸಾಲ 7.81 ಲಕ್ಷ ಕೋಟಿಗೆ ಏರಿಕೆ ಆಗಿರುವಂತದ್ದು. ನಮ್ಮ ಕರ್ನಾಟಕ ರಾಜ್ಯದ ಸಾಲ ಏನಿದೆ ನೋಡಿ, ಇದು 7.81 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಅಶೋಕ್ ಕುಮಾರ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಹಾಗೂ ಮುಸ್ಲಿಮರ ಬಜೆಟ್ ಮಂಡಿಸಿದೆ. ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆಯಂತೆ 1.16 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಅಶೋಕ್ ಕುಮಾರ್ ಅವರು ಒಂದು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಅನ್ನಭಾಗ್ಯ ಹೋಗಿ ಕುಡುಕರ ಭಾಗ್ಯ ಬಂದಿದೆ. 4-5 ಸಾವಿರ ಕೋಟಿ ರೂಪಾಯಿ ಆದಾಯ ಹೆಚ್ಚಿಸಲು ಕ್ರಮ ವಹಿಸಲಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಈ ಒಂದು ಬಜೆಟ್ ಏನಿದೆ ನೋಡಿ, ಮುಸ್ಲಿಮರ ಬಜೆಟ್. ಇದು ಕೇವಲ ಮುಸ್ಲಿಮರ ಬಜೆಟ್. ಮುಸ್ಲಿಮರ ಜಟಕ ಗಾಡಿ ಏರಿಕೊಂಡು ಸಿದ್ದರಾಮಯ್ಯನವರು ಪ್ರಯಾಣ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ 1,000 ಕೋಟಿ ರೂಪಾಯಿ ನೀಡಿದ್ದಾರೆ. ವರ್ಕ್ ಬೋರ್ಡ್ ಮುಚ್ಚಿ ಅಂದ್ರೆ ಅದಕ್ಕೆ 150 ಕೋಟಿ ರೂಪಾಯಿ ನೀಡಿದ್ದಾರೆ. ಮುಸ್ಲಿಮರ ವಿದೇಶ ಪ್ರಯಾಣಕ್ಕೆ 30 ಲಕ್ಷ ರೂಪಾಯಿ ನೀಡಲಾಗ್ತಾ ಇದೆ.
ಈ ರೀತಿ ಇದು ಮುಸ್ಲಿಂ ಪರ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಕುಮಾರ್ ಅವರು ಮತ್ತು ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಮತ್ತೆ ಈ ಬಾರಿ ಬಜೆಟ್ ನಿಮಗೆ ಹೇಗೆ ಅನಿಸ್ತು? ಸಿದ್ದರಾಮಯ್ಯನವರ ಬಜೆಟ್ ನಲ್ಲಿ ಬಂದಿರೋ ಮಾಹಿತಿಗಳು ನಿಮಗೆ ಯಾವ ತರ ಅನಿಸ್ತು ಅಂತ ನೀವು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಗೆಳೆಯರೆ, ಬಂಗಾರದ ದರ ಪ್ರತಿದಿನ ಏರಿಕೆ ಆಗ್ತಾನೆ ಇದೆ. ಆದ್ರೆ ಈಗ 24 ಕ್ಯಾರೆಟ್ 10 ಗ್ರಾಮ್ 1 ತೊಲೆ ಬಂಗಾರ ನೀವೇನಾದ್ರೂ ತಗೊಳಕ್ ಹೋಗ್ತೀರಾ ಅಂದ್ರೆ ಚಿನ್ನದ ದರ 1 ಗ್ರಾಮ್ಗೆ 8,749 ರೂಪಾಯಿ. 24 ಕ್ಯಾರೆಟ್ ಅಂದ್ರೆ 87,490 ರೂಪಾಯಿ ಆಯ್ತು. ಹತ್ತತ್ರ 90,000 ರೂಪಾಯಿ 10 ಗ್ರಾಮ್ಗೆ 1 ತೊಲೆಗೆ ಅಂತ ಹೇಳ್ಬಹುದು. ಅದೇ ನೀವೇನಾದ್ರೂ 22 ಕ್ಯಾರೆಟ್ ತಗೋತೀರಾ ಅಂದ್ರೆ 1 ಗ್ರಾಮ್ಗೆ 8,000 ರೂಪಾಯಿ 20 ರೂಪಾಯಿ ಅಂದ್ರೆ ಬರೋಬ್ಬರಿ 80,020 ರೂಪಾಯಿ. ಇದು ಬಂಗಾರದ 22 ಕ್ಯಾರೆಟ್ದು 10 ಗ್ರಾಮ್ದು ರೇಟ್ ಆಗಿದೆ ಬೆಂಗಳೂರಲ್ಲಿ. ಮತ್ತೆ ಗೆಳೆಯರೆ, ಹೇಳೋದಾದ್ರೆ ಬಂಗಾರದ ದರ ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ, ಇಳಿಕೆ ಆಗ್ತಾನೆ ಇದೆ. ಆದ್ರೆ 70,000 ಆಯ್ತು, 80,000 ಆಯ್ತು, ಈಗ 90,000 ರೂಪಾಯಿ ಗಡಿಗೆ ಬಂದಿದೆ. ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.